ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಜುನಾಥ ಗೌಡ HM. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಬಿದಿಗೆ, ಪುನರ್ವಸು ನಕ್ಷತ್ರ, 17-12-2024 ಮಂಗಳವಾರ. ಮುಖ್ಯಾಂಶಗಳು: ಶಿವದೂತ ಗುಳಿಗ ನಾಟಕ ಡಿಸೆಂಬರ್ 30ಕ್ಕೆ ಶೃಂಗೇರಿಯಲ್ಲಿ ಪ್ರದರ್ಶನ. ರೈತ ಸಂಘದಿಂದ ಮನವಿ ಸಲ್ಲಿಕೆ. ಸುದ್ದಿಯ ವಿವರ. ತುಳುನಾಡಿನ ಆರಾಧ್ಯ ದೈವಗಳ ಅದ್ದೂರಿ ನಾಟಕ ಪ್ರದರ್ಶನವಾಗುವುದು ವಿರಳವಾಗಿದ್ದು, ರಂಗಭೂಮಿಯಲ್ಲಿ ಇತಿಹಾಸ ನಿರ್ಮಿಸಿರುವ ನಾಟಕ ನಿರ್ದೇಶಕ ವಿಜಯಕುಮಾರ್ ಕೊಡಿಯಬೈಲ್ ಶಿವದೂತ ಗುಳಿಗ ನಾಟಕದ ಮೂಲಕ ಹೊಸ ಕ್ರಾಂತಿ ಮಾಡಿದ್ದಾರೆ ಎಂದು ರಂಗಸಿಂಗಾರ ನಾಟಕ ಸಮಿತಿಯ ಅಧ್ಯಕ್ಷ ಕಲ್ಕುಳಿ ಚಂದ್ರಶೇಖರ್ ಹೇಳಿದರು. ಪಟ್ಟಣದ ಶಾರದಾ ಕಂಫರ್ಟ್ ಸಭಾಂಗಣದಲ್ಲಿ ಶೃಂಗೇರಿಯಲ್ಲಿ ಪ್ರದರ್ಶನವಾಗಲಿರುವ ಶಿವದೂತ ಗುಳಿಗನ ಬಗ್ಗೆ ಮಾಹಿತಿ ನೀಡಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಂಚಾಲಕ ಅನಿಲ್ ಹೊಸಕೊಪ್ಪ ಮಾತನಾಡಿ, ಆದಿಚುಂಚನಗಿರಿ ತೆರೆದ ರಂಗಮಂದಿರದ ಬಾಲಗಂಗಾಧರನಾಥ ಸ್ವಾಮಿ ಮಹಾವೇದಿಕೆಯಲ್ಲಿ ಡಿಸೆಂಬರ್ 30ರಂದು ಪ್ರದರ್ಶನಗೊಳ್ಳಲಿದ್ದು, 32 ಕಲಾವಿದರು ಅಭಿನಯಿಸಲಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಸುಬ್ರಹ್ಮಣ್ಯ, ಜಗದೀಶ್, ಪ್ರಕಾಶ್, ಮುರಳಿ, ಶಿವಾನಂದರಾವ್, ತ್ರಿಮೂರ್ತಿ, ಪ್ರವೀಣ ಪೂಜಾರಿ ಇತರರು ಇದ್ದರು. ಸರ್ಕಾರಿ ಪ್ರದೇಶವನ್ನು ಪ್ರಸ್ತಾವಿತ 4.1 ಅರಣ್ಯದ ನಕಾಶೆಯನ್ನು ತಯಾರಿಸಿದ್ದು, ಈ ಪ್ರದೇಶವನ್ನು ಮೀಸಲು ಅರಣ್ಯವೆಂದು ಘೋಷಣೆ ಮಾಡುವಾಗ ರೈತರು, ಕೃಷಿ ಕಾರ್ಮಿಕರು ಹಾಗೂ ವಾಸವಾಗಿರುವ ಮನೆಯನ್ನು ಹೊರತುಪಡಿಸಿ ಘೋಷಣೆ ಮಾಡಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಕಾನ್ವಳ್ಳಿ ಚಂದ್ರಶೇಖರ್ ಹೇಳಿದರು. ತಾಲೂಕು ಕಚೇರಿಯಲ್ಲಿ ರೈತರ ಬೇಡಿಕೆಯ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸೋಮವಾರ ಸಲ್ಲಿಸಿ ಮಾತನಾಡಿದರು. ಬಂಡ್ಲಾಪುರ ಶ್ರೀಧರ್ ರಾವ್ ಮಾತನಾಡಿ, ಫಾರಂ ನಂಬರ್ 50, 53, 57 ಮತ್ತು 94C ಇತ್ಯಾದಿ ಮಂಜೂರಾತಿಗಾಗಿ ಹಕ್ಕುಪತ್ರ ನೀಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಇಲಾಖೆ ಹೇಳುತ್ತಿದೆ. ಕಾನೂನಿನಲ್ಲಿ ತಿದ್ದುಪಡಿ ಮಾಡಿ ರೈತರು ಹಾಗೂ ಜನಸಾಮಾನ್ಯರಿಗೆ ಬದುಕು ಕಟ್ಟಿಕೊಳ್ಳುವ ಅವಕಾಶವನ್ನು ಸರ್ಕಾರ ನೀಡಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಿಸದ ಪಕ್ಷದಲ್ಲಿ ಜನವರಿ 3ನೇ ವಾರದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಮನವಿ ಪತ್ರವನ್ನು ತಹಶೀಲ್ದಾರ್ ಅನೂಪ್ ಸಂಜೋಗ್ರವರವರಿಗೆ ಸಲ್ಲಿಸಲಾಯಿತು. ಮುಖಂಡರಾದ ಗುಂಡಪ್ಪ, ಪೂರ್ಣೇಶ್, ಚನ್ನಕೇಶವ, ಚಂದ್ರಪ್ಪ, ಜಗದೀಶ್, ಅನಂತಯ್ಯ ಹಾಜರಿದ್ದರು. ನಾವು ಮಾತನಾಡುವ ಸಂವಾದ ಪ್ರಕ್ರಿಯೆಗಳು ಜನರ ಮನಸ್ಸನ್ನು ತಟ್ಟಬೇಕು. ನಿರ್ಗುಣ ಸಂಪನ್ನವಾದ ಭಗವಂತನಲ್ಲಿ ನಂಬಿಕೆ ಇರಿಸಿ ಜಾತಿ ಪಂಥಗಳನ್ನು ಮೀರಿ ಮಾನವತ್ವದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಕೊಪ್ಪದ ನ್ಯಾಯವಾದಿ ಸುಧೀರ್ ಕುಮಾರ್ ಮುರೊಳ್ಳಿ ಹೇಳಿದರು. JCBM ಕಾಲೇಜಿನ ಸಭಾಂಗಣದಲ್ಲಿ JCI ಸಂಸ್ಥೆ ಭಾನುವಾರ ಆಯೋಜಿಸಿದ್ದ JCI ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ನೂತನ ಅಧ್ಯಕ್ಷರಾದ VS ಅಶೋಕ್, ಉಪಾಧ್ಯಕ್ಷರಾದ ಡಾಕ್ಟರ್ ಅಕ್ಷಯ್ ಕುಮಾರ್, ಕಾರ್ಯದರ್ಶಿಯಾದ ಅನ್ವಿತ್ ಕುಮಾರ್ ಹಾಗೂ ಇತರ ಪದಾಧಿಕಾರಿಗಳು ಪದವಿ ಸ್ವೀಕರಿಸಿದರು. ನಿಕಟಪೂರ್ವ ಅಧ್ಯಕ್ಷ ರಾಘವೇಂದ್ರ HJ, ಮಾಜಿ ಕಾರ್ಯದರ್ಶಿ ರಮೇಶ್ ಶೂನ್ಯ, ಕಾರ್ಯಕ್ರಮ ನಿರ್ದೇಶಕ ಚೇತನ್ ಉಪಸ್ಥಿತರಿದ್ದರು. ಅಡ್ಗದ್ದೆ ಗ್ರಾಮ ಪಂಚಾಯಿತಿಯ ಅಡ್ಗದ್ದೆಯ ಕಾರ್ಮಿಕ ಪ್ರಭಾಕರ ಶೆಟ್ಟಿ 65 ಅನಾರೋಗ್ಯದಿಂದ ಶನಿವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ ಇದ್ದಾರೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಾಪ್ ಸಂಖ್ಯೆಯನ್ನು 944 884 3831ಕ್ಕೆ ವಾಟ್ಸಾಪ್ ಮಾಡಿ. ವಂದನೆಗಳು.